ಕಲ್ಪವೃಕ್ಷ ಎಂದೇ ಕರೆಯಲಾಗುವ ತೆಂಗು ಅಪಾಯಕ್ಕೆ ಸಿಲುಕಿದೆ. ಒಂದಲ್ಲ ಒಂದು ರೋಗ ಬಾಧೆಯಿಂದ ತತ್ತರಿಸುತ್ತಿರುವ ತೆಂಗು ಈಗ ನೀರಿನ ಕೊರತೆ ಹಾಗೂ ವಿಪರೀತ ಬಿಸಿಲಿನ ವಾತಾವರಣದಿಂದ ಸೊರಗಿದೆ. ಅನೇಕ ಭಾಗಗಳಲ್ಲಿ ನೀರಿಲ್ಲದೆ ಮರಗಳು ಧರೆಗುರುಳುತ್ತಿವೆ. ಫಸಲು ಕೈಕೊಟ್ಟಿದೆ. ಇದರಿಂದ ತೆಂಗು ಬೆಳೆಗಾರರು ತಲೆ ಮೇಲೆ ಕೈ ಹೊತ್ತುಕೊಳ್ಳುವ ಸ್ಥಿತಿ ಎದುರಾಗಿದೆ. ಈವರೆಗೂ ನುಸಿ, ಕಪ್ಪು ತಲೆ ಹುಳುವಿನ ಬಾಧೆಗೆ ಸಿಲುಕಿದ್ದ ತೆಂಗಿನ ಮರಗಳು ಈಗ ಅತ್ಯಧಿಕ ಉಷ್ಣಾಂಶದ ಬೇಗೆ ತಾಳಲಾರದೆ ನೆಲ ಕಚ್ಚುತ್ತಿವೆ. ನೀರಿಲ್ಲದೆ ಬರಡಾಗಿರುವ ಕಲ್ಪವೃಕ್ಷಗಳು ಧರೆಗುರುಳುತ್ತಿವೆ. ರಾಜ್ಯದಲ್ಲಿ ಸುಮಾರು 4.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆಯಲಾಗ್ತಿದೆ. ವಾರ್ಷಿಕ ಸರಾಸರಿ 5,312 ಮಿಲಿಯನ್ ತೆಂಗಿನಕಾಯಿಯೊಂದಿಗೆ ಕೊಬ್ಬರಿ, ಎಳನೀರು ಸೇರಿ 7 ಮಿಲಿಯನ್ಗೂ ಹೆಚ್ಚು ಇಳುವರಿ ಪಡೆಯಲಾಗ್ತಿತ್ತು. ಆದರೆ ಬಿಸಿಲಿನ ಬೇಗೆಯಿಂದ 20% ಇಳುವರಿಯೂ ಕಷ್ಟವಾಗಿದೆ. ಅದರಲ್ಲೂ ಬೆಳೆದಿರುವ ತೆಂಗಿನ ಮರಗಳನ್ನು ಉಳಿಸಿಕೊಳ್ಳೋದೇ ಸವಾಲಿನ ಕೆಲಸವಾಗಿ ಪರಿಣಮಿಸಿದೆ. ತೆಂಗು ಬೆಳೆಯನ್ನೇ ನಂಬಿ ಜೀವನ ನಡೆಸುತ್ತಿರುವ 3 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಬೀದಿ ಪಾಲಾಗುವ ಆತಂಕ ಎದುರಾಗಿದೆ. ರಾಜ್ಯದಲ್ಲಿ ತುಮಕೂರು ಜಿಲ್ಲೆಯೊಂದರಲ್ಲೇ 2 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆಯಲಾಗ್ತಿದೆ. ಅದು ಬಿಟ್ಟರೆ ದಕ್ಷಿಣ ಕನ್ನಡ, ಹಾಸನ, ಚಿತ್ರದುರ್ಗ, ಮಂಡ್ಯ, ಉಡುಪಿ, ರಾಮನಗರ ಜಿಲ್ಲೆಗಳಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ತೆಂಗು ಬೆಳೆಯಲಾಗ್ತಿದೆ. ಇದರಲ್ಲಿ 80% ತೆಂಗು ಮಳೆಯಾಶ್ರಿತವೇ ಆಗಿದೆ. ಇನ್ನುಳಿದ ಭಾಗದಲ್ಲಷ್ಟೇ ನೀರಾವರಿ ಮೂಲಕ ಬೆಳೆಯಲಾಗುತ್ತದೆ. ಆದರೆ ಬರಗಾಲದಿಂದಾಗಿ ಅಂತರ್ಜಲ ಮಟ್ಟ ಕುಸಿತಗೊಂಡಿದ್ದು ನೀರಾವರಿ ಆಶ್ರಿತ ತೆಂಗು ಕೂಡ ಬಿಸಿಲಿಗೆ ಆಪೋಷಣಗೊಳ್ತಿದೆ. ಕೊಡಗಿನವರು ತೆಂಗು ಬೆಳೆಯುತ್ತಾರಾದರೂ ತೆಂಗಿನ ತೋಟಗಳು ಕಡಿಮೆ. ಹೊರ ಜಿಲ್ಲೆಗಳಿಂದ ತಂದು ಕೊಡಗಿನಲ್ಲಿ ಮಾರಾಟ ಮಾಡಲಾಗುತ್ತದೆ. ತೆಂಗಿನ ಅಭಾವ ಸೃಷ್ಟಿಯಾದರೆ ಬೆಲೆ ಹೆಚ್ಚಳವಾಗುವ ಜೊತೆಗೆ ತೆಂಗು ಎಳನೀರಿನ ಕೊರತೆ ಉಂಟಾಗುವ ಸಾಧ್ಯತೆ ಇದೆ. ಕೊಡಗಿನ ಗ್ರಾಮೀಣ ಭಾಗಗಳಲ್ಲಿ ತೆಂಗಿನ ಮರಗಳಿದ್ದು ಕೆಲವರು ತಮ್ಮ ಸ್ವಂತ ಖರ್ಚಿಗಾಗಿ ಬೆಳೆಯುತ್ತಿದ್ರೆ ಹಲವರು ಸಂತೆಗೆ ತಂದು ಮಾರಾಟ ಮಾಡ್ತಾರೆ. ಆದರೆ ಇದೀಗ ಬಿಸಿಲಿನಿಂದಾಗಿ ನೀರಿಲ್ಲದೆ ತೆಂಗಿನ ಮರಗಳು ಒಣಗುತ್ತಿವೆ. ಒಂದು ತೆಂಗಿನ ಮರಕ್ಕೆ ದಿನಕ್ಕೆ ಸರಾಸರಿ 40 ಲೀಟರ್ ನೀರಿನ ಅವಶ್ಯಕತೆ ಇದೆ. ಆದರೆ ನೀರಿನ ಕೊರತೆಯಿಂದಾಗಿ ಮರಗಳು ಒಣಗುತ್ತಿವೆ. ಮಳೆಯಾಶ್ರಿತ ತೆಂಗಿನ ಮರಗಳಲ್ಲಿ ಸುಳಿ ಮಾತ್ರವೇ ಉಳಿದುಕೊಳ್ಳುತ್ತಿದ್ರೆ ನೀರಾವರಿ ಆಶ್ರಿತ ತೆಂಗಿಗೆ ಬಲಿತ ಕಾಯಿಯೂ ಅಲ್ಲದ, ಎಳನೀರು ಅಲ್ಲದ ಸ್ಥಿತಿಯಲ್ಲಿರುವ ಅರಳುಗಳಷ್ಟೇ ಉಳಿದುಕೊಳ್ಳುತ್ತಿರುವುದು ಅನ್ನದಾತರನ್ನು ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಿಸಿದೆ. ಒಂದು ತೆಂಗಿನ ಮರ ಬೆಳೆಯಲು ಕನಿಷ್ಠ 5 ವರ್ಷಗಳು ಬೇಕು. ಫಸಲು ನೀಡಲು ಕನಿಷ್ಠ 7-8 ವರ್ಷಗಳ ಅವಶ್ಯಕತೆ ಇದೆ. ಆದರೆ ಈಗ ತೆಂಗಿನ ಮರಗಳು ಉಷ್ಣಾಂಶದ ಏರಿಕೆಯಿಂದಾಗಿ ಬರಡಾಗ್ತಿವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಎಳನೀರು, ತೆಂಗು, ಕೊಬ್ಬರಿಗೂ ಅಭಾವ ಸೃಷ್ಟಿಯಾಗುವ ಸಾಧ್ಯತೆಗಳಿವೆ. ಸದ್ಯದ ಸ್ಥಿತಿಯಲ್ಲಿ ಕಲ್ಪವೃಕ್ಷ ನಾಡು ತುಮಕೂರು ಹಾಗೂ ಬೆಂಗಳೂರಿನಲ್ಲಿ ಒಂದು ಎಳನೀರಿನ ಬೆಲೆ 50 ರೂಪಾಯಿ, ಕೊಡಗಿನಲ್ಲಿ 45 ರೂಪಾಯಿ ದಾಟಿದೆ. ಆದರೆ ರೈತರಿಗೆ 6-7 ರೂಪಾಯಿ ಸಹ ದೊರೆಯುತ್ತಿಲ್ಲ. ಈ ಎಳನೀರಿನಲ್ಲಿ ನೀರಿನ ಅಂಶವೇ ಕಡಿಮೆಯಾಗಿದೆ. ಹೀಗಾಗಿ ಅರ್ಧಕರ್ಧ ಕಾಯಿಯೂ ಅಲ್ಲದ, ಗಂಜಿಯೂ ಅಲ್ಲದ ಸಪ್ಪೆ ಎಳನೀರಷ್ಟೇ ದೊರೆಯುತ್ತಿದೆ. ರಾಜ್ಯಾದ್ಯಂತ ತೆಂಗು ಬೆಳೆ ನಷ್ಟಕ್ಕೆ ಸಮಿತಿ ನೇಮಕ ಮಾಡಿ ಬೆಳೆಗಾರರಿಗೆ ಪರಿಹಾರ ನೀಡಬೇಕು ಎನ್ನುವುದು ಬೆಳೆಗಾರರ ಆಗ್ರಹ. ತೇವಾಂಶದ ಪೂರ್ಣ ಕೊರತೆ ಹಾಗೂ ಬಿಸಿಲಿನ ಬೇಗೆಗೆ ತೆಂಗಿನ ಮರಗಳಲ್ಲಿ ಗರಿಗಳ ಬೆಳವಣಿಗೆಯೂ ಕುಂಠಿತವಾಗಿದ್ದು ಒಣಗಿ ಜೋತು ಬೀಳಲಾರಂಭಿಸಿವೆ. ಕಾಯಿಗಳು ಬಲಿಯುವ ಮುನ್ನವೇ ನಿತ್ರಾಣದಿಂದ ನೆಲಕುರುಳುತ್ತಿವೆ. ಫಲದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳದ ರೈತನಿಗೆ ಮಳೆ ಬರುವವರೆಗೆ ಮರಗಳನ್ನು ಉಳಿಸಿಕೊಳ್ಳುವುದು ಹೇಗೆಂಬುದೇ ಚಿಂತೆಯಾಗಿದೆ.